ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲನಗೌಡ ಮಾಲೆ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ 500 ರೂಪಾಯಿಗಳಿಗಿಂತ ಕಡಿಮೆ ಇರುವ ಷೇರುಗಳಲ್ಲಿ ಹೂಡಿಕೆಯನ್ನು ಮಾಡುವುದರ ಲಾಭ ಮತ್ತು ನಷ್ಟಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಷೇರು ಮಾರುಕಟ್ಟೆ ಇತ್ತೀಚಿನ ದಿನಗಳಲ್ಲಿ ದಾಖಲೆಯ ಮಟ್ಟವನ್ನು ತಲುಪಿದ ನಂತರ ಇದೀಗ ಹೆಚ್ಚಿನ ಮಟ್ಟದಿಂದ ಕರೆಕ್ಷನ್ ಮಟ್ಟ ಕಂಡುಬಂದಿದೆ. ಅಮೆರಿಕಾದಲ್ಲಿ ಬಡ್ಡಿದರ ಹೆಚ್ಚಾಗ್ತಾ ಇರೋದ್ರಿಂದ ವಿದೇಶಿ ಹೂಡಿಕೆದಾರರು ಷೇರುಗಳ ಮಾರಾಟವನ್ನು ಮಾಡ್ತಾ ಇರೋದು, ಇಸ್ರೇಲ್ ಪ್ಯಾಲೆಸ್ತೈನ್ ಯುದ್ಧ ಮೊದಲಾದ ಕಾರಣಗಳಿಂದ ಮಾರ್ಕೆಟ್ ಸೆಂಟಿಮೆಂಟ್ ಕ್ಷೀಣಿಸ್ತಾ ಇದೆ. ಈ ಎಲ್ಲ ಕಾರಣಗಳಿಂದ ನಿಫ್ಟಿ ಮತ್ತು ಸ್ಮಾಲ್ ಕ್ಯಾಪ್ ಸೂಚ್ಯಂಕಗಳು ತಮ್ಮ ದಾಖಲೆಯ ಮಟ್ಟಕ್ಕಿಂತ -2% ಕಡಿಮೆ ಇದೆ. ಮಾರುಕಟ್ಟೆ 2 ದಿನಗಳ ಚೇತರಿಕೆಯನ್ನು ಕಂಡರೂ ಕೂಡ ಮಿಡ್ ಕ್ಯಾಪ್ ಷೇರುಗಳು ನಿಫ್ಟಿ ಮಿಡ್ 100 ಸೂಚ್ಯಂಕ -100% ಹೆಚ್ಚಿದೆ. ಈ ಕುಸಿತವನ್ನು ನೋಡಿ ಬೆಂಗಳೂರಿನ ಶ್ವೇತಾ ಅವರು ತಮ್ಮ ಪೋರ್ಟ್ಫೋಲಿಯೋ ರೂಪಿಸೋದಕ್ಕೆ ನಿರ್ಧಾರ ಮಾಡ್ತಿದ್ದಾರೆ. ಈ ಮಾರುಕಟ್ಟೆ ಕ್ಷೀಣಿಸಿದೆ ಅನ್ನೋ ವಿಚಾರದ ಜೊತೆಗೆ ಶ್ವೇತಾ ಅವರ ಮನಸ್ಸಿನಲ್ಲಿರುವ ಇನ್ನೂ 3-4 ವಿಷಯಗಳಿಂದ ಅವರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡೋ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಮೊದಲಿಗೆ RBI ಸತತ 4 ಬಾರಿ ರೆಪೋ ದರವನ್ನು -6.5ಕ್ಕೆ ಸ್ಥಿರವಾಗಿರಿಸಿದೆ. ಎರಡನೇದು HDFC ಬ್ಯಾಂಕ್ ಮತ್ತು ಎಸ್ ಬ್ಯಾಂಕ್ಗಳು FD ದರಗಳಿಂದ ಕಡಿತ ಮಾಡ್ತಾ ಇವೆ. ಇವು ದುಬಾರಿ ಸಾಲದ ಪರ್ವ ಮುಕ್ತಾಯ ಆಗಬಹುದು ಅನ್ನುವ ಆಶಾಭಾವ ಹೆಚ್ಚಾಗುವ ಹಾಗೆ ಮಾಡಿದೆ. ಇನ್ನು ಮೂರನೇದು ಇತ್ತೀಚಿನ ದಾಖಲೆಯ $97 ಹೆಚ್ಚಿನ ಮೊತ್ತದಿಂದ ಕಚ್ಚಾ ತೈಲ ಬೆಲೆ ಇಳಿಕೆಯಾಗಿರುವುದು ಕೂಡ ಹಣದುಬ್ಬರದ ಭೀತಿಯನ್ನು ಕಡಿಮೆ ಮಾಡಿದೆ. ನಾಲ್ಕನೇದಾಗಿ ಆಟೋಮೊಬೈಲ್ ರಿಯಾಲಿಟಿ ವಲಯಗಳಲ್ಲಿ ಈ ಹಬ್ಬದ ಋತುವಿನಲ್ಲಿ ಮಾರಾಟದ ಅಂಕಿಅಂಶಗಳು ಕೂಡ ಹೆಚ್ಚಾಗಿವೆ. ಹೀಗೆ ಇದು ಅನೇಕ ವರ್ಷಗಳ ನಂತರ ಹೆಚ್ಚಿನ ಮಟ್ಟವಾಗಿದೆ. ಇನ್ನು ಕೊನೆಯದಾಗಿ ವಿದೇಶಿ ಹೂಡಿಕೆದಾರರ ಮಾರಾಟವನ್ನು ಸಮತೋಲನ ಮಾಡೋದಕ್ಕೆ SIP ಮೂಲಕ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ. ಆದರೆ ಶ್ವೇತಾ 500 ರೂಪಾಯಿಗಳಿಗಿಂತ ಕಡಿಮೆ ಮೊತ್ತದ ಷೇರುಗಳನ್ನು ನೋಡ್ತಾ ಇದ್ದಾರೆ. ಅವರು ಕೇವಲ 70,000 ರಿಂದ 80,000 ರೂಪಾಯಿಗಳನ್ನು ಮಾತ್ರ ಹೂಡಿಕೆ ಮಾಡೋದು, ಜಾಸ್ತಿ ಪ್ರಮಾಣದ ಒಳ್ಳೆಯ ಷೇರುಗಳನ್ನು ಹೂಡಿಕೆ ಮಾಡಬೇಕು ಅನ್ನೋದು ಅವರ ಬಯಕೆ. ಆದರೆ 500 ರೂಪಾಯಿಗಳಿಗಿಂತ ಕಡಿಮೆ ಇರುವ ಯಾವುದೇ ಷೇರಲ್ಲಿ ಅವರು ಹೂಡಿಕೆ ಮಾಡಲ್ಲ. ಅವರ ಆಯ್ಕೆಯಲ್ಲಿ ರಾಜಿಗೆ ಅವರು ಇಷ್ಟಪಡಲ್ಲ. ಅವರು ಯಾವ ಷೇರುಗಳ ಮೌಲ್ಯ ಅಗ್ಗ ಇವೆಯೋ ಅದನ್ನು ಮಾತ್ರ ನೋಡ್ತಾ ಇಲ್ಲ, ಜೊತೆಗೆ ಕಳೆದ ತ್ರೈಮಾಸಿಕದಲ್ಲಿ ಅವುಗಳ ಲಾಭದ ಪ್ರಗತಿಯನ್ನು ಕೂಡ ಗಮನಿಸ್ತಿದ್ದಾರೆ. ಡೆಟ್ ಟು ಎಕ್ವಿಟಿ ಅನುಪಾತ ಹೆಚ್ಚಾಗಿರಬಾರ್ದು, ಅಲ್ಲದೆ ಸಾಲ ಅಥವಾ ಡೆಟ್ ಕೂಡ ಇರಬಾರ್ದು. ಇದಿಷ್ಟೇ ಅಲ್ಲ, ROCE ಅಂದರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕೂಡ ಉತ್ತಮವಾಗಿರಬೇಕು. ROCE ಅನ್ನೋದು ಫಿನಾನ್ಷಿಯಲ್ ರೇಷಿಯೋ. ಇದು ಕಂಪನಿಯು ಬಂಡವಾಳವನ್ನು ಲಾಭ ಗಳಿಸೋದಕ್ಕೆ ಎಷ್ಟು ಸಮರ್ಥವಾಗಿ ಬಳಸ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ. ಈಗ ಶ್ವೇತಾ ಅವರು ಎಷ್ಟೊಂದು ವಿಚಾರಗಳನ್ನು ಹೇಳಿದರೆ ಕೇವಲ ಅನುಭವಿಗಳು ಮಾತ್ರ ಈಕೆಯ ಅಗತ್ಯಗಳಿಗೆ ತಕ್ಕ ಹಾಗೆ ಹೂಡಿಕೆ ಹೇಗೆ ಮಾಡಬಹುದು ಅಂತ ಹೇಳೋದಕ್ಕೆ ಸಾಧ್ಯ. ಹೀಗಾಗಿ ಶ್ವೇತಾ ಅವರು ತಮ್ಮ ಸ್ನೇಹಿತ ರಜತ್ ಅವರಿಗೆ ಕರೆ ಮಾಡ್ತಾರೆ. ಅವರು CFA ಹಾಗೆ ಸೆಬಿ ನೋಂದಾಯಿತ ವಿಶ್ಲೇಷಕರು ಕೂಡ ಹೌದು. ಅವರ ಎಲ್ಲ ಬೇಡಿಕೆಗಳನ್ನು ಗಮನದಲ್ಲಿ ಇಟ್ಕೊಂಡು ರಜತ್ ಅವರು ಸುಮಾರು 25 ಷೇರುಗಳ ಪಟ್ಟಿಯನ್ನು ಶ್ವೇತಾ ಅವರಿಗೆ ಕಳಿಸಿದ್ದಾರೆ. ಆದರೆ ಈ ಪೈಕಿ 11 ಕಂಪನಿಗಳ ಷೇರುಗಳ ಲಾಭ ಜೂನ್ ತ್ರೈಮಾಸಿಕದಲ್ಲಿ ಕುಂಠಿತವಾಗಿತ್ತು. ಹೀಗಾಗಿ ಇವುಗಳನ್ನು ತೆಗೆದು ಹಾಕಿದರೆ ಉಳಿಯೋದು ಕೇವಲ 14 ಕಂಪನಿಗಳು ಮಾತ್ರ. ITC, ವಿಪ್ರೋ, ಅದಾನಿ ಪವರ್, BL, NMDC, RVNL, IGL, ಪೆಟ್ರೋನೆಟ್, LNG ನಂತರ ಲಾರ್ಜ್ ಕಂಪನಿಗಳಲ್ಲದೆ ಈ 14 ಕಂಪನಿಗಳ ಪೈಕಿ ಕ್ಯಾಸ್ಟ್ರಾಲ್, ಇರ್ಕಾನ್ ಮತ್ತು ಆದಿತ್ಯ ಬಿರ್ಲಾ ಸನ್ ಲೈಫ್ ಮೊದಲಾದ ಮಿಡ್ ಕ್ಯಾಪ್ ಕಂಪನಿಗಳು ಕೂಡ ಸೇರಿವೆ. ಆದರೆ ಈ 14 ಕಂಪನಿಗಳ ಷೇರುಗಳನ್ನು ಗಮನಿಸಿ ಯಾವ್ಯಾವ ಷೇರುಗಳಲ್ಲಿ ಹೂಡಿಕೆ ಮಾಡ್ಬೋದು ಅನ್ನೋದು ಗೊಂದಲ ಶ್ವೇತಾ ಅವರಲ್ಲಿ ಇನ್ನೂ ಕೂಡ ಇದೆ. ಪ್ರಸ್ತುತ ಜಾಗತಿಕ ಸಾಲ ಹಾಗೂ ಭೌಗೋಳಿಕ ರಾಜಕೀಯ ಸಂದಿಗ್ಧಗಳಿಗೆ ಸಂಬಂಧಪಟ್ಟಂತೆ ರಿಸ್ಕ್ ಇನ್ನೂ ಮಾರುಕಟ್ಟೆಯಲ್ಲಿದೆ ಅನ್ನೋದು ಮಾರುಕಟ್ಟೆ ತಜ್ಞ ಸಂತೋಷ್ ಕುಮಾರ್ ಸಿಂಗ್ ಅವರ ಅಭಿಪ್ರಾಯ. ಹೀಗಾಗಿ ಯಾವುದೇ ಹೂಡಿಕೆಯನ್ನು ನಿಧಾನವಾಗಿ ಚೆನ್ನಾಗಿ ಯೋಚನೆ ಮಾಡಿ ಮಾಡಬೇಕಾಗತ್ತೆ. ಸಂತೋಷ್ ಸಿಂಗ್ ಅವರ ಪ್ರಕಾರ ಈ 14 ಸ್ಟಾಕುಗಳ ಪೈಕಿ ಶ್ವೇತಾ ಅವರು BL, ವಿಪ್ರೋ ಮತ್ತು NMDCಗಳಲ್ಲಿ 1 ರಿಂದ 2 ವರ್ಷಗಳ ಮುನ್ನೋಟದೊಂದಿಗೆ ಹೂಡಿಕೆಯನ್ನು ಮಾಡಬಹುದು. ಇವುಗಳಲ್ಲಿ -30 ರಿಂದ 60% ರಿಟರ್ನನ್ನು ಗಳಿಸುವ ಸಾಧ್ಯತೆ ಇದೆ. ಇದಲ್ಲದೆ ಜಿಂದಾಲ್ ಸ್ಟೇನ್ಲೆಸ್ ಅದೇ GSLಗಳಲ್ಲಿ ಕೂಡ -20 ರಿಂದ 25% ಇಳಿಕೆ ಇದ್ದಾಗ ಹೂಡಿಕೆಯನ್ನು ಮಾಡಬಹುದು. ಹೀಗಾಗಿ ದಾಖಲೆಯ ಹೆಚ್ಚಿನ ಮಟ್ಟದಿಂದ ತಿದ್ದುಪಡಿಯಾಗಿ ಮಾರುಕಟ್ಟೆ ಚೇತರಿಕೆ ಕಾಣ್ತಾ ಇದ್ದರೂ ಕೂಡ ಎಲ್ಲವನ್ನ ಒಟ್ಟಿಗೆ ಹೂಡಿಕೆ ಮಾಡೋದು ಶ್ವೇತಾ ಅವರಿಗೆ ತೀರಾ ಬೇಗ ಆಗಿಬಿಡಬಹುದು. ಆಯ್ದ ಸ್ಟಾಕುಗಳಲ್ಲಿ ದೀರ್ಘಾವಧಿಗೆ ಕ್ರಮೇಣ ಹೂಡಿಕೆಯನ್ನು ಮಾಡಬೇಕು. ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ ನೈನ್ ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.